ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸಾಲದ ವಿಚಾರವಾಗಿ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಹತ್ತಾರು ಸಾಲ ಮಾಡಿಕೊಂಡಿದ್ದ ಪತಿ ಬುದ್ಧಿ ಹೇಳಿದ ಪತ್ನಿಯನ್ನೇ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದ ಬಾಡಿಗೆ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮೂಲತಃ ಗಾಂಧಿವಾಡದ ನಿವಾಸಿಗಳಾದ ಇರ್ಫಾನ್ ಸಿಗ್ಗಾಂ ಹಾಗೂ ತೈಸಿನ್ ಸಿಗ್ಗಾಂ ದಂಪತಿಗಳ ನಡುವೆ ಸಾಲದ ವಿಚಾರಕ್ಕೆ ಪದೇ ಪದೇ ಜಗಳವಾಗುತ್ತಿತ್ತು. ಗೌಂಡಿ ಕೆಲಸ ಮಾಡುತ್ತಿದ್ದ ಇರ್ಫಾನ್ ವಿಪರೀತ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಸಾಲ ತೀರಿಸಲು ಕಷ್ಟಪಟ್ಟು ದುಡಿ ಎಂದು ಪತ್ನಿ ತೈಸಿನ್ ಒತ್ತಾಯಿಸುತ್ತಿದ್ದದ್ದೇ ಆಕೆಯ ಜೀವಕ್ಕೆ ಸಂಚಕಾರವಾಗಿದೆ. ಇಂದು ಬೆಳಗ್ಗೆ ಕೂಡ ಇದೇ ವಿಚಾರಕ್ಕೆ ಜಗಳ ನಡೆದಿದೆ. ತೈಸಿನ್ ಸಹೋದರ 20,000 ಹಣ ನೀಡಿದ್ದರೂ ಸಮಾಧಾನವಾಗದ ಇರ್ಫಾನ್ ಆಕ್ರೋಶಗೊಂಡು ಚಾಕುವಿನಿಂದ ಪತ್ನಿಯ ಕುತ್ತಿಗೆ ಹಾಗೂ ದೇಹದ 4-5 ಭಾಗಗಳಿಗೆ ಇರಿದು ಕಟುಕನಂತೆ ಕೊಂದಿದ್ದಾನೆ. ಕೃತ್ಯ ಎಸಗಿದ ಬಳಿಕ ರಕ್ತದ ಮಡುವಿನಲ್ಲಿ ಪತ್ನಿಯನ್ನು ಬಿಟ್ಟು ಆರೋಪಿ ಇರ್ಫಾನ್ ನೇರವಾಗಿ ಕೇಶವಾಪುರ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಗೋಕುಲ ರಸ್ತೆ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ತಂದೆ ಕೊಲೆಗಡುಕನಾಗಿ ಜೈಲು ಪಾಲಾದರೆ ತಾಯಿ ಹೆಣವಾಗಿ ಬಿದ್ದಿದ್ದಾಳೆ. ದಂಪತಿಗಳ ನಡುವಿನ ಈ ಕಲಹಕ್ಕೆ ಈಗ ಅನಾಥರಾದ ಪುಟ್ಟ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗ ಬಂದು ಸಂದಿಗೆಲ್ಲ ಒಂದು 2 ತಿಂಗಳು ಹೆಚ್ಚು ಶಾಪದಾಗ ಸ್ವಲ್ಪ ಅದು ಸಾಲ ಮಾಡೋದಕ್ಕೆ